ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಗೈಸ್, ಇವತ್ತಿನ ವ್ಲಾಗಿನ ವಿಶೇಷ ಏನಂದ್ರೆ, ನಾವು ಲಾಸ್ಟ್ ಸಂಡೆ ಮ್ಯಾಂಗ್ಳೂರ್ಗೆ ಹೋಗಿದ್ವಿ. ಸೊ ಅದರ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿದೆ ವ್ಲಾಗ್, ನೋಡ್ಕೊಂಡು ಬನ್ನಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗೆ ಬರ್ತಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಮಂಗಳೂರಿಗೆ ಹೋಗಿರೋದು ಒಂದು ಕೆಲಸದ ವಿಷಯವಾಗಿ ನಾನು, ಹಸ್ಬೆಂಡ್ ಮತ್ತೆ ಆಯುಷ್ 3 ಜನ ಹೋಗಿದ್ವಿ. ಸೊ ನಾವು ಬಸ್ಸಲ್ಲೇ ಹೋಗಿದ್ದು. ಫೈನಲಿ ಬಂದು ನಾವು ಮ್ಯಾಂಗ್ಳೂರ್ ರೀಚ್ ಆದ್ವಿ. ಅನಂತರ ಆಟೋ ಮಾಡ್ಕೊಂಡು ಸೊ ನಾವ್ ಯಾವ ಪ್ಲೇಸ್ ಹೋಗ್ಬೇಕಿತ್ತು ಆ ಪ್ಲೇಸ್ಗೆ ಹೋದ್ವಿ. ಸ್ವಲ್ಪ ಕೆಲ್ಸ ಇತ್ತು, ಅದ್ರ ಡೀಟೇಲ್ ನಾನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ಸೊ ಅದ್ರ ನಂತರ ನಾವು ಲಂಚ್ ಮಾಡ್ಲಿಕ್ಕೆ ಏನ್ ಕೆಲ್ಸಕ್ಕೆ ಹೋಗಿದ್ವಿ ಆ ಕೆಲಸ ಮುಗಿಸ್ಕೊಂಡು ಅದ್ರ ನಂತರ ಲಂಚ್ ಮಾಡ್ಲಿಕ್ಕೆ ಅಂತ ಹೇಳಿ ಹೋಗೋಣ. ಯಾವ ಹೋಟೆಲ್ ಅಂತ ನೋಡ್ಬೇಕಾದ್ರೆ ನಿಯರೆಸ್ಟ್ ಅಲ್ಲಿ ಅಲ್ಲೇ ತುಡಾರಿತ್ತು ಹೋಟೆಲ್, ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡ್ರು. ಎಷ್ಟು ರಶ್ ಇತ್ತು ಗೈಸ್, ತುಂಬಾ ರಶ್ ಇತ್ತು. ಸೊ ಇವತ್ತಿಗೆ ಅಂದ್ರೆ ಹೋಗಿ ಬರ್ತಾ ತುಂಬಾ ಲೇಟ್ ಆಗತ್ತೆ ಅಂತ ಎಣಿಸಿ ಮತ್ತೆ ಮ್ಯಾಂಗ್ಳೂರಲ್ಲೇ ಬೇರೆ ಕಡೆ ನೋಡೋಣ ಅಂತ ಬಂದ್ವಿ. ಸೊ ಇಲ್ಲಿ ಮಾರ್ಕೆಟ್ ನೋಡ್ಬೋದು ನೀವು, ಎಷ್ಟು ರಶ್ ಇತ್ತಲ್ಲ. ಸೊ ಸಂಡೇ ಆಗಿದ್ರಿಂದ ತುಂಬಾ ಜನ ಇದ್ರು. ಹಾಗೆ ಹಸ್ಬೆಂಡಿಗೆ ಇನ್ನೊಂದು ವರ್ಕ್ ಇತ್ತಂತೆ ಮೊಬೈಲ್ ಶಾಪ್ ಅಲ್ಲಿ. ಸೊ ಹಾಗಾಗಿ ಅದನ್ನ ಮುಗಿಸ್ಕೊ ಬರ್ತೀನಿ ಅಂತ ಹೇಳಿದ್ರು. ಇಲ್ಲಿ ನಾನು ಮತ್ತೆ ಆಯುಷು ವೇಟ್ ಮಾಡ್ತಾ ಇದೀವಿ. ಆಯುಷಿಗೆ ಹೋಟೆಲ್ ಎಲ್ಲಾ ಕಡೆ ರಶ್ ಇತ್ತು. ಮಚಿಲಿಗೆ ಹೋದ್ವಿ, ಅಲ್ಲಿ ಕೂಡ ತುಂಬಾ ಜನ ಇತ್ತು. ಮತ್ತೆ ಆಯುಷ್ ಹೇಳ್ದ ಮಾಲಿಗೆ ಹೋಗ್ಬೇಕು ಅಂತಿದ್ದ ಆಯುಷು, ಆಟ ಆಡ್ಬೇಕು ಅಂತ. ಸೊ ಹಾಗಾಗಿ ಫೈನಲಿ ನಾವು ಮಾಲ್ಗೆ ಬಂದ್ವಿ. ಯಾವುದು ಅಂದ್ರೆ ಫೋರಂ ಮಾಲ್, ಮ್ಯಾಂಗ್ಳೂರ್ದು, ಪಾಂಡೇಶ್ವರದ್ದು. ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿ ಆಯುಷು ಆಟ ಆಡ್ಬೇಕು ಅಂತ ಹೇಳ್ದ. ಸೊ ಹಾಗಾಗಿ ನಾವ್ ಆಕ್ಚುಲಿ ಅದು ಕಾರ್ಡ್ ಮಾಡ್ಸಿಲ್ಲ. ಯಾಕೆ ಅಂದ್ರೆ ಸುಮ್ನೆ ನಾವೇನ್ ರೆಗ್ಯುಲರ್ ಆಗಿ ಹೋಗೋದಿಲ್ಲ ಅಲ್ಲ, ನಾವು ಉಡುಪಿಗೆ ಜಾಸ್ತಿ ಹೋಗ್ತೀವಿ, ಮ್ಯಾಂಗ್ಳೂರು ಸ್ವಲ್ಪ ಕಮ್ಮಿನೇ. ಸೊ ಹಾಗಾಗಿ ನಾನು ಅದೇನ್ ಕಾರ್ಡ್ ಮಾಡ್ಸಿಲ್ಲ. ಮಾಡಿಸಿದ್ರೆ ರೆಗ್ಯುಲರ್ ಆಗಿ ಹೋಗ್ತಾ ಇರ್ಬೇಕು, ಆಟ ಆಡ್ತಾ ಇರ್ಬೇಕಲ್ಲ. ಸೊ ಅದಕ್ಕೆ. ಬಟ್ ಈ ಸತಿ ಮಾತ್ರ ಆಯುಷು ಬಿಡ್ಲಿ, ನನ್ಗೆ ಆಟ ಆಡ್ಲೇಬೇಕು ಅಂತ ಸರಿ ಅಂತೇಳಿ ಹೋಗೋಣ ಅಂತ ಹೋದ್ವಿ. ಆಮೇಲೆ ಹಸಿವಾಗ್ತದೆ, ಏನಾದ್ರು ತಿನ್ಬೇಕು ಅಂತ ಹೇಳ್ದ. ಅದಕ್ಕೆ ಮತ್ತೆ ಪಿಜ್ಜಾ ತಗೊಂಡೆ. ಸೊ ಅದಾದ್ಮೇಲೆ ಹಸ್ಬೆಂಡು ಇನ್ನೊಂದೇನೋ ಆರ್ಡರ್ ಮಾಡಿದ್ರು. ಸೊ ಅದ್ ಹೆಸರು ಮರ್ತೆ ಗೈಸ್ ನಾನು. ಅದನ್ನ ತಿನ್ಕೊಂಡು ಆಮೇಲೆ ಗೇಮ್ ಆಡೋಣ ಅಂತ ಹೇಳಿ ಹೊರಟ್ವಿ. ಟ್ಯಾಕ್ಸ್ ಎಲ್ಲ ಸೇರಿ ಆಯುಷು ಈ ಕ್ರಿಕೆಟ್ ಗೇಮ್ ನ ನೋಡಿ ಮಾತ್ರ ಆಡ್ಲೇಬೇಕು ಅಂತ. ಸೊ ನನ್ನ ಬ್ಲಾಗ್ ನಿಮಗೆ ನೋಡ್ರೆ ಗೊತ್ತಿರುತ್ತೆ, ನನಗೆ ಕ್ರಿಕೆಟ್ ಅಂದ್ರೆ ಸಖತ್ ಇಷ್ಟ. ಎಲ್ಲಿ ಈ ತರ ಕ್ರಿಕೆಟ್ ಇರುತ್ತೋ ಅಲ್ಲಿ ಹೋಗಿ ಆಡ್ತೀನಿ ಅಂತ ಹೇಳ್ತಾನೆ. ಅವನು ಈ ಆಟಕ್ಕೋಸ್ಕರ ನಾವು ಕಾರ್ಡ್ನ ಮಾಡಿಸಿದ್ದು. ಬಟ್ ಅವನಿಗೆ ಆಟ ಆಡ್ಲಿಕ್ಕೆ ಆಗಿಲ್ಲ, ಬಿಕಾಸ್ ಅದೇನೋ ಮಿಷನ್ ಇದಾಯ್ತು, ಹಾಳಾಯ್ತು. ಅದ್ರ ಮೇಲೆ ಆಟ ಆಡಕ್ ಆಗಿಲ್ಲ, ಯಾಕಂದ್ರೆ ತುಂಬಾ ಜನ ಇದ್ರಲ್ಲ. ಸೊ ಅವರಷ್ಟೇ ಆಡ್ತಾ ಇರ್ಬೇಕು, ಯಾವುದೋ ಮಕ್ಳೇನೋ ಮಿಷನ್ ಅಲ್ಲಿ ಏನೋ ಬಟನ್ ಪ್ರೆಸ್ ಮಾಡಿದ್ರಂತೆ. ಅದ್ರ ನಂತರ ಅದು ಆಗ್ತಾನೆ ಇರ್ಲಿಲ್ಲ. ಸೊ ಹಾಗಾಗಿ ಅದ್ರ ಬದಲು ಬೇರೆ ಗೇಮ್ ಯೂಸ್ ಮಾಡ್ಕೊಳ್ಳಿ, ಇಲ್ಲದಿದ್ರೆ ರಿಫಂಡ್ ಮಾಡ್ತೀವಿ ಅಮೌಂಟ್, ಆತರ ಹೇಳಿದ್ರು ಅವರು. ಮತ್ತೆ ಬೇರೆ ಗೇಮ್ ಆಡ್ಲಿಕ್ಕೆ ಅವಕಾಶ ಇತ್ತು, ಪಾಯಿಂಟ್ಸ್ ಇತ್ತಲ್ಲ ನಮ್ಮ ಹತ್ರ. ಸೊ ಅದ್ರ ಜೊತೆಗೆ 9 ಗೇಮ್ಸ್ ಏನೋ ಎಕ್ಸ್ಟ್ರಾ ಇತ್ತು ಅವತ್ತಿನ ದಿವಸ ಆಫರ್ ಅಂತ ಹೇಳಿ. ಸೊ ಹಾಗಾಗಿ ಎಲ್ಲ ಆಟನೂ ಆಟ ಆಡಿದ್ರಿ. ಈ ಗೇಮ್ ಯಾವಾಗ್ಲೂ ನೋಡ್ತಿದ್ದೆ, ನಾನು ಆಡಕ್ ಆಗಿರ್ಲಿಲ್ಲ. ಬಟ್ ಇವತ್ತು ಆಡಿ ಒಂಥರ ಖುಷಿ ಆಯ್ತು. ಸೊ ಅದಾದ್ಮೇಲೆ ಇದು ಬಾಲ್ ಹಾಕೋ ಗೇಮು, ಇದನ್ನು ಅಷ್ಟೇ ಆಯುಷ್ ಆಟ ಆಡ್ದ, ಎಂಜಾಯ್ ಮಾಡ್ದ. ಅವನಿಗೆ ಸಖತ್ ಖುಷಿ ಆಗಿತ್ತು, ಯಾಕಂದ್ರೆ ಯಾವಾಗ ಮನೆಗೆ ಹೋಗ್ದಂಗೂ ಕೇಳ್ತಾ ಇದ್ದ ಆಟ ಆಡ್ಬೇಕು ಅಂತ. ನಾವು ಸುಮ್ನೆ ಅದೇನ್ ಕಾರ್ಡ್ ಮಾಡ್ಸಲ್ಲ, ಸುಮ್ನೆ ನಾವೇನ್ ಬರೋದಿಲ್ಲ ಯೂಶುವಲಿ, ಯಾಕೆ ಸುಮ್ನೆ ಅಂತ ಮಾಡಿಸ್ತಾನೆ ಇರಲಿಲ್ಲ. ಬಟ್ ಈ ಟೈಮು ಪಾಪ ಆಸೆ ಪಡ್ತಾನಲ್ಲ ಅಂತೇಳಿ ಕಾರ್ಡ್ ಮಾಡಿಸಿದ್ವಿ. ಸ್ವಲ್ಪ ಪಾಡೋಡಿತ್ತು ಅಂದೆ
ചോക്ലേറ്റ് വെയിറ്റ് ഉണ്ടാവും അപ്പടാ ಅದೇ ಮುಟ್ಟ ಹೋಗ್ತಾವೆ ಇನ್ನು ಮೂಲೆ ಉಂಟು ಭಾರಿ ಇಂಟ್ರೆಸ್ಟ್ ಆಗ್ಬಿಟ್ಟಿದೆ ಐಶುಗೆ ಗೇಮ್ ಇದ್ದು ಎಲ್ಲ ಗೇಮನ್ನು ಸಹ ಆಡ್ತೇನೆ ಅಂತ ಹೇಳ್ತಿದ್ದ ಇದನ್ನು ಕೂಡ ಆಡ್ತೇನೆ ಅಂತ ಹೇಳಿದ ನಾನು ಹೇಳಿದೆ ಒಂದ್ಸತಿ ಬಾಲ್ ವೆಯ್ಟ್ ಎತ್ತಿ ನೋಡು ವೆಯ್ಟ್ ನಿನ್ಗೆ ಗೊತ್ತಾಗತ್ತೆ ಅಂತ ಅದು ವೆಯ್ಟ್ ಇತ್ತಲ್ಲ ಮತ್ತೆ ಸೊ ಮಾಡೋದಿಲ್ಲ ಅಂತ ಹೇಳಿ ಬಂದ ಕ್ರಿಕೆಟಿಗೆ ವೆಯ್ಟ್ ಮಾಡಿ ಅದು ಮಿಷಿನ್ನೇ ಸರಿ ಆಗ್ಲಿಲ್ಲ ಮತ್ತೆ ಅವ್ರು ಹೇಳಿದ್ರು ನೆಕ್ಸ್ಟ್ ವೀಕ್ ಒಂದು ಆಡ್ಬೋದು ಇಲ್ಲದಿದ್ರೆ ಅದರ ಬದಲಾಗಿ ಬೇರೆ ಗೇಮ್ ಆಡ್ಬೋದು ಅಂತ ಹೇಳಿದ್ರು ಸೊ ಬೇರೆ ಗೇಮ್ ಆಡೋಣ ಅಂದ್ರೂ ಟೈಮ್ ಆಗತ್ತೆ ಬಟ್ ಏನ್ ಮಾಡೋದು ಅಂತ ಮತ್ತೆ ಐಶು ಇಲ್ಲ ಆಟಾಡ್ತೀನಿ ಅಂತ ಹೇಳ್ತಾ ಇದ್ದ ಫೈನಲಿ ಟ್ರಂಪೋಲಿನ್ ಗೇಮ್ನ ಆಟ ಆಡ್ದ ಮತ್ತೆ ಅದು ನಮ್ದೇನು ಕ್ರಿಕೆಟ್ ಗೇಮ್ ಏನು ಆಡೋಕ್ಕಾಗಿಲ್ಲ ಅದು ರೀಫಂಡ್ ಕೂಡ ಮಾಡಿ ಕೊಟ್ರು ಸೊ ನೆಕ್ಸ್ಟ್ ಯೂಸ್ ಮಾಡ್ಬೋದು ಹಾಗೆ ಸೊ ಅದನ್ನ ರೀಫಂಡ್ ಮಾಡಿಕೊಂಡು ಆಮೇಲೆ ಸೀದಾ ಹೊರಟ್ವಿ ನಾವು ಮನೆಗೆ ಆಲ್ರೆಡಿ ಲೇಟ್ ಆಗಿತ್ತು ಆಬ್ವಿಯಸ್ಲಿ ಎಲ್ಲ ಮಾಲೊಳಗೆ ಹೋಗಿದ್ರೆ ವಾಪಸ್ ಎಷ್ಟೊತ್ತಿಗೆ ರಿಟರ್ನ್ ಆಗ್ತೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಟೈಮ್ ಆಗ್ಬಿಟ್ಟಿರುತ್ತೆ ಹಾಗೆ ಫೈನಲಿ ಆಯುಷು ಮತ್ತೆ ಬರುವಾಗ ಒಂದು ಡೋನೆಟ್ ಬೇಕು ಅಂತ ಹೇಳಿದ ಸೊ ಅದೊಂದು ಚಾಕ್ಲೇಟ್ ಡೋನೆಟ್ ಒಂದು ತಗೊಂಡಿದ್ವಿ ಸಖತ್ ಟೇಸ್ಟಿ ಆಗಿತ್ತು ಗೈಸದು ಅದಾದ್ಮೇಲೆ ಒಂದು ಐಸ್ ಕ್ರೀಮ್ ತಗೊಂಡಿದ್ವಿ ಅದು ನಾನು ಮತ್ತೆ ಹಸ್ಬೆಂಡ್ ಇಬ್ರು ತಗೊಂಡಿದ್ದು ಐಸ್ ಕ್ರೀಮು ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು ಐಸ್ ಕ್ರೀಮ್ಗಿಂತ ಡೋನಟ್ ಸಖತ್ತು ಟೇಸ್ಟಿ ಆಗಿತ್ತು ಬಿಸಿ ಬಿಸಿ ಸಖತ್ ಅನಿಸಿತ್ತು ತಿನ್ನೋಕ್ಕೆ ಸೊ ಅದನ್ನೇ ಹೇಳ್ತಿದ್ದೆ ಆಯುಷ್ ಹತ್ರ ಐಸ್ ತಗೊಳ್ಳೋ ಬದಲು ಐಸ್ ಕ್ರೀಮ್ ತಗೊಳ್ಳೋ ಬದಲು ನಾನು ಕೂಡ ಡೋನಟ್ಟೇ ತೊಗೊಳ್ಬೋದಿತ್ತಲ್ಲ ಮಗನೇ ಸಖತ್ತಾಗಿತ್ತು ನೀನು ಡೋನಟ್ಟು ಅಂತ ಐಸ್ ಕ್ರೀಮಲ್ಲಿ ಸಾಕಷ್ಟು ಫ್ಲೇವರ್ ಇತ್ತು ಸೊ ಡಿಫ್ರೆಂಟ್ ಆಗಿರಲಿ ಅಂತ ನಾವು ಯಾವಾಗಲೂ ತಿಂದೇ ಇರೋದೇ ಫ್ಲೇವರ್ನ ಚೂಸ್ ಮಾಡಿ ತಿಂದ್ವಿ ಸೊ ಪರವಾಗಿಲ್ಲ ಚೆನ್ನಾಗಿತ್ತು ಅದೇ ಟೋಟಲ್ ಏತಂಡ ಅಲ್ಪನೇ ಐಸ್ ಕ್ರೀಮ್ ಒಂದು ಡೋನೆಟ್ ಉಂಟು ಡೋನೆಟ್ ಹಾಂ ಫೈನಲಿ ಐಸ್ ಕ್ರೀಮ್ ಮತ್ತು ಡೋನಟ್ ತಿನ್ಕೊಂಡು ಮಾಲಿಂದ ಹೊರಟ್ವಿ ಬಿಕಾಸ್ ನಾವು ಪಡುಬಿದ್ರೆಗೆ ಬರಬೇಕಲ್ಲ ಆಲ್ರೆಡಿ ಲೇಟ್ ಆಗಿತ್ತು ಸಖತ್ತಾಗಿತ್ತು ಡೋನಟ್ ಮತ್ತು ಐಸ್ ಕ್ರೀಮು ಅದೇ ಹೇಳ್ತಾ ಇದ್ದೆ ನಾನು ಆಯುಷ್ ಹತ್ರ ಚೆನ್ನಾಗಿತ್ತಲ್ಲ ಅಂಥೇಳಿ ಸೊ ಅದಾದಮೇಲೆ ಆಟೋ ಮಾಡಿಕೊಂಡು ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ನಾವು ಪಡುಬಿದ್ರೆಗೆ ಬಂದಿದ್ದು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಬಾಯ್ ಟೇಕ್ ಕೇರ್ ಆಲ್